ನಮ್ಮ ನಾಯಕರು ಹೇಳಿದ ಹಾಗೆ ಮಾದಿಗ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಸನ್ಮಾನ ಶ್ರೀ ಪದ್ಮಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಆದೇಶದಂತೆ ನಾವು ಎಸ್ಸಿ ವರ್ಗೀಕರಣಕ್ಕಾಗಿ ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಹೋರಾಟದ ಪ್ರತಿಫಲ ನವೆಂಬರ್ 11ರಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ತೆಲಂಗಾಣ ರಾಜ್ಯಕ್ಕೆ ಬಂದು ಲಕ್ಷಾಂತರ ಸಮಾವೇಶದಲ್ಲಿ ಮಾದಿಗರ ಈಶ್ವರೂಪ ಮಹಾಸಭಾದಲ್ಲಿ ಸಮಾವೇಶದಲ್ಲಿ ಮಾತು ಕೊಟ್ಟಂಥ ಭಾರತ ಸರ್ಕಾರ ಯಾವ ರೀತಿ ನಿಮ್ಮ ಪರವಾಗಿ ಇದ್ದೀನಿ, ನಮ್ಮ ಛೋಟಾ ಭಾಯಿ ಕೃಷ್ಣ ಆಪ್ಕಾ ಸಾಥ್ ಮೈ ಬಿ ರಹಿಂಗಾ, ಮೈ ತುಮಾರಕ್ಕೂ ಈ ಸಮಾಜಕ್ಕೆ ನ್ಯಾಯ ಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿದಂಥ ನರೇಂದ್ರ ಮೋದಿಜಿಯವರನ್ನ ಮಾತಿಗೆ ಬದ್ಧವಾಗಿ ಕಳೆದೆಲ್ಲರೂ ನಾವೆಲ್ಲ ಮಾದಿಗ ದಂಡರ ಕಾರ್ಯಕರ್ತರು ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ಒಟ್ಟಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಕೊಡಿ ಅಂತೇಳಿ ನಾವೆಲ್ಲರೂ ಕೂಡ ಮತಯಾಚನೆ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ಯಾಕೆ ಮತಯಾಚನೆ ಮಾಡಿದ್ದೀವಿ ಅಂತಂದರೆ, ಮಾಡಬೇಕಂತ ಒತ್ತಾಯ ಮಾಡಿದ್ದೀವಿ ಏನಂತಂದರೆ, ಯಾವ ಸರ್ಕಾರ ಈ ಶೋಷಿತ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತದೆ ಆ ಸರ್ಕಾರದ ಪರವಾಗಿ ನಿಲ್ಲುವಂಥ ಸಮುದಾಯ ಯಾವುದೇ ಸರ್ಕಾರ ಇರಲಿ, ಅದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಬಿಜೆಪಿ ಸರ್ಕಾರ ಆಗಿರ್ಬೋದು, ಇನ್ನಿತರ ಸರ್ಕಾರ ಈ ದೇಶದಲ್ಲಿರುವಂಥ ಆಳುವ ಪಕ್ಷಗಳಿಗೆ ನಮ್ಮ ಪರವಾಗಿ ನಮ್ಮ ಸಮಾಜದ ಪರವಾಗಿ ಯಾವ ಪಕ್ಷ ನಿಲ್ತದೆ ಆ ಪಕ್ಷದ ಪರವಾಗಿ ಋಣವನ್ನು ತೀರಿಸುವಂಥ ಸಮುದಾಯ ಈ ಮಾದಿಗ ಸಮುದಾಯ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಉದ್ದೇಶಪೂರ್ವಕವಾಗಿ ನಮಗೆ ಟೈಮ್ ಪಾಸ್ ಮಾಡಲಿಕ್ಕೆ ಕಾಟಾಚಾರಕ್ಕಾಗಿ ನಾಗಮಂದೋಸರನ್ನ ಆಯ್ಕೆ ಮಾಡಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ದತ್ತಾಂಶ ಬೇಕಂತೆ, ಎಂಪ್ರಿಕಲ್ ಡಾಟಾ ಬೇಕಂತೆ. ನಿಮಗೆ 2011ರಲ್ಲಿ ಎಂಪ್ರಿಕಲ್ ಡಾಟಾ ಇಲ್ದೇ ಒಬ್ಬ ನಿವೃತ್ತಿ ಜಡ್ಜು ನ್ಯಾಯಮೂರ್ತಿ ಸದಾಶಿವ ಅವರು ಕೊಟ್ಟಂಥ ವರದಿ ಸರಿ ಇಲ್ಲೇನ್ರಿ? ಆ ವರದಿಯಲ್ಲಿ ಅಂಕಿಅಂಶಗಳಿದಾವಲ್ಲ, ಮಾದಿಗರಿಗೆ 6%, ವಲಿಯರಿಗೆ 5%, ಒಡ್ರು ಲಮ್ಮನಿಗೆ 3%, ಹಲವಾರು ಸಮಾಜಕ್ಕೆ 1% ಅಂತೇಳಿ ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಮಾಡಬಹುದು ಅಂತೇಳಿ ದತ್ತಾಂಶ ಕೊಟ್ಟಿದ್ದಾರಲ್ಲ. ಇನ್ಯಾವ ನಿಮ್ಗೆ ಎಂಪ್ರಿಕಲ್ ಡಾಟಾ ಬೇಕು? ಏಕೆ ಏಡಿ ಸಮಸ್ಯೆ ಇದೆ ಅಂತ ನೀವು ಕುಂಟು ನೆಪ ಹೇಳುತ್ತಾ ಮಾದಿಗರಿಗೆ ಮೋಸ ಮಾಡುತ್ತಾ ಉದ್ದೇಶಪೂರ್ವಕವಾಗಿ ಕಾಲಹರಣ ಮಾಡ್ತಿರೋದು ಎಲ್ಲರಿಗೂ ಗೊತ್ತಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ನಾಟಕ, ನಿಮ್ಮ ಬುಟಾಟಕ್ಕೆ ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟಕ್ಕೆ ಇಳಿತೀವಿ. ಬರುವಂಥ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ. ಮುಂದೆ ಚುನಾವಣೆ ಯಾವುದೇ ಬರಲಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ, ವಿಧಾನಸಭಾ ಚುನಾವಣೆ ಬರಲಿ, ಮಾದಿಗರ ಏನಂತ ತೋರಿಸ್ಕೊಡ್ತೀವಿ. ಈ ಸಮುದಾಯದ ಋಣ ಯಾವ ಪಕ್ಷ ಮಾಡ್ತದೋ ಆ ಪಕ್ಷದ ಪರವಾಗಿ ನಿಲ್ತದೆ. ಇಲ್ಲದೆ ಇದ್ರೆ ಮಾದಿಗರ ಶಾಪ ತರ್ತದೆ, ಮಾತಂಗಿ ಶಾಪ ತರ್ತದೆ, ಆದಿಜಾಂಬ ವಂಶಸ್ಥರ ಶಾಪ ತರ್ತದೆ. ಈ ಸಮುದಾಯ ಶಾಪ ಒಂದು ಸಲ ಹಾಕಿದರೆ ಪಕ್ಷ ಸರ್ವನಾಶ ಆಗ್ತದೆ. ಅದು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇನ್ನೊಂದು ಪಕ್ಷ ಆಗಿರ್ಬೋದು. ಮಾದಿಗರಿಗೆ ಮಾತಿನಲ್ಲಿ ನಿಲ್ಲುವಂಥ ಸಮಾಜ ಇದು. ಈ ಸಮುದಾಯವನ್ನು ನೀವು ವೋಟ್ ಬ್ಯಾಂಕ್ ಮಾಡ್ಕೊಳ್ತೀರಾ. ಇನ್ನು ಮುಂದೆ ವೋಟ್ ಬ್ಯಾಂಕ್ ನಡೆಯುವುದಿಲ್ಲ. ಈಗಾಗಲೇ ನಮ್ಮ ಹೋರಾಟಗಾರರು ಹಂತವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಮಾದಿಗ ದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಳೆದ 3ನೇ ತಾರೀಕಿಂದ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಇಡೀ ರಾಜ್ಯ ಸಮಿತಿಯ ವತಿಯಿಂದ ನಮ್ಮ ರಾಜ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಜೆ ಎಂ ದೇವರಾಜ್ ಆಗಿರ್ಬೋದು, ರಾಜ್ಯ ಉಪಾಧ್ಯಕ್ಷರಂತ ಡಾಕ್ಟರ್ ರಾಮಕೃಷ್ಣ ಆಗಿರ್ಬೋದು, ಕಾರ್ಯಾಧ್ಯಕ್ಷರಂತ ಫರ್ನಾಂಡಿಸ್ ಇಪ್ಪಳಂಗವರಾಗಿರ್ಬೋದು, ನಗರ ಜಿಲ್ಲಾಧ್ಯಕ್ಷರಾದಂಥ ತಿರುಲೋಕ್ ಚಂದ್ರ ಅವರಾಗಿರ್ಬೋದು, ಮತ್ತು ರಾಜ್ಯ ವಕ್ತಾರರಾಗಿರುವಂಥ ಕತ್ತಿ ವೆಂಕಟೇಶ್ ಅವರಾಗಿರ್ಬೋದು, ಕೊಂಡಪಲ್ಲಿ ರಾಜ್ಯ ವಕ್ತಾರರು ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಎಲ್ಲರೂ ನಾಯಕತ್ವದಲ್ಲಿ ಹೋರಾಟವನ್ನು ಯಶಸ್ವಿಗೊಳಿಸಿದ್ವಿ. ಈ ಹೋರಾಟ ನಾವು ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ. ಫ್ರೀಡಂ ಪಾರ್ಕ್ನಲ್ಲಿ ಕೂತಿರುವಂಥ ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ. ಮಾನ್ಯ ಮುಖ್ಯಮಂತ್ರಿಯವರು ನಮ್ಮನ್ನು ಕರೆದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಅವರು ಹೇಳಿದ್ದಾರೆ, ಆದಷ್ಟು ಬೇಗನೆ ವರದಿ ಬಂದರೆ ನಾನು ತಕ್ಷಣ ನಾಳೆ ನಾಡಿದ್ದೇನೆ ಜಾರಿಗೊಳಿಸ್ತೀನಿ, ಒಳ ಮೀಸಲಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ನಂಬಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಅವರು ಚುನಾವಣೆ ಬರೋಕೆ ಮುಂಚೆ ಚಿತ್ರದುರ್ಗದಲ್ಲಿ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ನೇರವಾಗಿ ನೋಡ್ರಿ, ನಮ್ಮ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಷ್ಟೇ. ಮತ್ತು ಯಾವುದೇ ಉದ್ಯೋಗ ನೋಟಿಫಿಕೇಶನ್ಗಳು ಜಾರಿ ಆಗಬಾರ್ದು, ಯಾವುದೇ ಉದ್ಯೋಗಗಳು ಭರ್ತಿ ಮಾಡ್ಕೊಳ್ಬಾರ್ದು. ಇದು ಸಮಾಜ ಕಲ್ಯಾಣ ಮಂತ್ರಿಗಳಿಗೂ ಹೇಳ್ತೀವಿ, ಮುಖ್ಯಮಂತ್ರಿಯವ್ರಿಗೆ ಹೇಳ್ತೀವಿ, ಎಲ್ಲ ಸಚಿವ ಸಂಪುಟದಲ್ಲಿರುವಂಥ ಸಹೋದ್ಯೋಗಿಗಳಿಗೆ ಹೇಳ್ತೀವಿ. ಏನಾದರೂ ನೀವು ಮುಂಬಡ್ತಿ ಅಥವಾ ಮೀಸಲಾತಿ ಬರ್ದಕ್ಕಿಂತನೇ ನೀವೇನಾದರೂ ಬ್ಯಾಕ್ಲಾಗ್ ಹುದ್ದೆಗಳು ತುಂಬಿದ್ರೆ
ನಿಮ್ಮ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕ್ಲಿಕ್ಕೆ ಕೊಟ್ಟು ನಾವು ಸಿದ್ಧವಾಗ್ತೀವಿ. ಮಾದಿಗ ದಂಡರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿರುವಂತ 49-50 ಲಕ್ಷ ಮಾದಿಗರು ಒಂದಾಗಿ ಒಗ್ಗಟ್ಟಾಗಿ ಹೋರಾಟದ ಮೂಲಕ ಅದರ ಜೊತೆಗೆ ನನ್ನ ವಲಯ ಸಮುದಾಯದ ಬಂಧುಗಳು ಕೂಡ ನಮ್ಮ ಕೈ ಜೋಡಿಸಿದ್ದಾರೆ. ಅವರು ನಾವು ಒಟ್ಟಾರೆ ಸೇರಿ ಈ ರಾಜ್ಯದಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಪಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ಇಷ್ಟು ಹೇಳಿ ನನ್ನ ಹೆಸರು ಮಾದಿಗ ದಂಡೋರ, ರಾಜ್ಯಾಧ್ಯಕ್ಷರು ಬಿ ನರಸಪ್ಪ ದಂಡೋರ, ಬೆಂಗಳೂರು. ಮಂಜುನಾಥ್ ಕೊಂಡಪಲ್ಲಿ, ಹುಬ್ಬಳ್ಳಿಯಿಂದ ಮಾದಿಗ ದಂಡೋರ MRPS ನ ರಾಜ್ಯ ವಕ್ತಾರರು. ನಮ್ಮ ಒಂದು ಇವತ್ತು ಮುಖ್ಯವಾದ ಬೇಡಿಕೆ ಏನಪ್ಪಾ ಅಂತಂದ್ರೆ, ಒಂದು ಒಳ ಮೀಸಲಾತಿ ಜಾರಿ ಆಗೋವರೆಗೂ ಕೂಡ ಯಾವುದೇ ಇಲಾಖೆ ಆಗಿರ್ಬೋದು, ನಿಗಮ ಮಂಡಳಿ ಆಗಿರ್ಬೋದು, ವಿಶ್ವವಿದ್ಯಾಲಯಗಳಾಗಿರ್ಬೋದು, ಎಲ್ಲೇ ಆಗಲಿ ಯಾವುದೇ ರೀತಿಯಂತ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಮುಂಬಡ್ತಿಗಳು, ಯಾವುದೇ ರೀತಿಯಂತ ಮುಂಬಡ್ತಿಗಳನ್ನ ಕೂಡ ತಾವು ಸ್ಟಾಪ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೀವಿ. ಈ ಹಿಂದೆ BK ಪವಿತ್ರ ಪ್ರಕರಣ ಆಗಿರ್ಬೋದು ಮತ್ತು 371J ಆರ್ಟಿಕಲ್, ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮೀಸಲಾತಿ ಕೊಡುವಂತ ಸಂದರ್ಭದಲ್ಲಿ, ಪರಿಶಿಷ್ಟ ಜಾತಿಗಳಿಗೆ ಮೀಸಲಾತಿ ಕೊಡುವಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲಾ ರೀತಿಯಂತ ಪ್ರಮೋಷನ್ಸ್ ಮತ್ತು ಎಲ್ಲಾ ರೀತಿಯಂತ ನೇಮಕಾತಿಗಳನ್ನ ಅಲ್ಲಿ ಸ್ಥಗಿತ ಮಾಡ್ತಾರೆ. ಅದೇ ರೀತಿಯಾಗಿ ಇದು ಕೂಡ ಬಂದ್ಬಿಟ್ಟು 30 ವರ್ಷದ ಹೋರಾಟದ ಫಲ. ಈಗಾಗಲೇ ಸುಪ್ರೀಂ ಕೋರ್ಟ್ನ 7 ಜನ ಸದಸ್ಯರ ಪೀಠ ಈ ಬಗ್ಗೆ ಈಗಾಗಲೇ ತಮಗೆ ತೀರ್ಪು ಕೊಟ್ಟಂತದ್ದು ಒಂದು ಸಂದರ್ಭದಲ್ಲಿ. ಹಾಗಾಗಿ ಮತ್ತೆ ಈಗಾಗಲೇ ಸರ್ಕಾರದಿಂದಾನೇ ರಚಿತವಾಗಿರುವಂತ HN ನಾಗಮೋಹನ್ ದಾಸ್ ಆಯೋಗದ ವರದಿ ಕೂಡ ಸಿದ್ಧವಾಗುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಒಳ ಮೀಸಲಾತಿ ಜಾರಿ ಆಗುವವರೆಗೆ ಯಾವುದೇ ರೀತಿಯಾದಂತಹ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಯಾವುದೇ ರೀತಿಯಾದಂತಹ ಮುಂಬಡ್ತಿಗಳು ಆಗಬಾರದು. ಅದನ್ನ ತಡೆ ಹಿಡಿಬೇಕು, ಸ್ಥಗಿತಗೊಳಿಸಬೇಕು ಅಂತ ಸರ್ಕಾರದ ಮೂಲಕ ಆದೇಶ ಆಗಬೇಕು ಅಂತ ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಈ ಬಗ್ಗೆ ಮಾತಾಡಿದೀವಿ. ಇಷ್ಟೇ ಅಲ್ಲದೆ ಮತ್ತೊಂದು ಬಹಳ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಭಾರತೀಯ ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಒಂದು SC/ST TSP ಯೋಜನೆಯ ಒಂದು ಏನು ನಿಧಿ ಇರ್ತದೆ, ಆ ನಿಧಿಯನ್ನ ಇಂಥದೇ ಒಂದು ಕಾರಣಗಳಿಗೆ ಬಳಸ್ಕೊಳ್ಬೇಕು ಅಂತಂದ ತುಂಬಾ ಸ್ಪಷ್ಟವಾದ ನಿರ್ದೇಶನಗಳನ್ನ ಕೊಟ್ಟಿದೆ. ಏನಪ್ಪಾ ಒಂದು ಬಡತನ ನಿರ್ಮೂಲನೆ, ಮತ್ತು ಆಮೇಲೆ ಅಸೆಟ್ ಕ್ರಿಯೇಷನ್, ಅಂದ್ರೆ ಆದಾಯ ತರಬಹುದಾದಂತಹ ಆಸ್ತಿಗಳನ್ನ ನಿರ್ಮಾಣ ಮಾಡಿಕೊಡುವುದು ಯಾರಿಗೆ? SC/ST ಪಂಗಡದ ಜನರಿಗೆ. ಹಾಗೇನೆ ಮೂರನೇ ಬಂದ್ಬಿಟ್ಟು ಸ್ಕಿಲ್ ಡೆವಲಪ್ಮೆಂಟ್, ಅವರು ತಮ್ಮ ಕೌಶಲ್ಯವನ್ನ ಬೆಳೆಸ್ಕೊಂಡು ಜೀವನಾಧಾರವನ್ನ ರೂಪಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಅವ್ರನ್ನ ಸಿದ್ಧರಾಗಿ ಮಾಡಬೇಕು. ಹಾಗೆ ಕೊನೆಯದಾಗಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಮಾನವ ಸಂಪನ್ಮೂಲದ ಅಭಿವೃದ್ಧಿಯನ್ನ ಮಾಡೋ ಕಾರಣಗಳಿಗಾಗಿ ಮಾತ್ರ ಈ ಒಂದು SC/ST TSP ನಿಧಿಯನ್ನ ಬಳಸ್ಕೊಳ್ಬೇಕು ಅಂತ ತುಂಬಾ ಸ್ಪಷ್ಟ ನಿರ್ದೇಶನ ಇದ್ರೂ ಕೂಡ ಇವತ್ತು ಸರ್ಕಾರ ಬಂದ್ಬಿಟ್ಟು ತಮ್ಮ ಒಂದು ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋಕ್ಕೋಸ್ಕರವಾಗಿ ಆಗಿರ್ಬೋದು, ಇನ್ಯಾವುದೋ ಉದ್ದೇಶಕ್ಕಾಗಿರ್ಬೋದು, ಗ್ಯಾರಂಟಿಗಳು ಮತ್ತೊಂದು ಮಗದೊಂದು ಇಂತಹ ವಿಷಯಗಳಿಗೆ ನಿಧಿಯನ್ನ ಬಳಕೆ ಮಾಡ್ಕೊಳ್ತಾ ಇರೋದು ಕಾನೂನು ಬಾಹಿರ. ಇದು ಕಾನೂನಿನ ಪ್ರಕಾರ ಅಪರಾಧ. ಇದಕ್ಕೆ ನಾವು ಕಾನೂನಿನ ಸಮರವನ್ನ ಸಾರೋದಕ್ಕೆ ನಾವು ಮುಂದಾಗ್ತಾ ಇದೀವಿ ನಮ್ಮ ಸಂಘಟನೆ ವತಿಯಿಂದ ಇನ್ನು ಈ ದಿನಗಳಲ್ಲಿ. ಹಾಗೇನೆ ಈ ಒಂದು ಕೆಲಸವನ್ನ, ಈ ಒಂದು ಕ್ರಮವನ್ನ ತಕ್ಷಣವೇ ಸರ್ಕಾರ ಅದನ್ನ ನಿಲ್ಲಿಸಬೇಕು. ಹಾಗೇನೆ SC/ST TSP ಯೋಜನೆಗಳನ್ನ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾದ ಮ್ಯಾಂಡೇಟ್ ಪ್ರಕಾರವಾಗಿನೇ ಹೊಸ ಯೋಜನೆಗಳನ್ನ ತಯಾರಿಸಿ ತಾವು ಅದನ್ನ ಒಂದು ಯೋಜನೆ ರೂಪಿಸಿಗೊಳಿಸಿ ಅದನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ. ಬಂಧುಗಳೇ, ಕಳೆದ 3ನೇ ತಾರೀಕಿನಿಂದ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ನರಸಪ್ಪ ದಂಡೋರ ನಾಯಕತ್ವದಲ್ಲಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಅನಿರ್ದಿಷ್ಟವಾಗಿ ನಾವು ಮಾಡಿದ್ದೀವಿ. ಇದರ ಪ್ರತಿಫಲವಾಗಿ ನಿನ್ನೆ ಸದನದಲ್ಲಿ ಒಳ ಮೀಸಲಾತಿ ವಿಚಾರ ಚರ್ಚೆ ಆಗಿದೆ. ಅದರ ಜೊತೆಯಾಗಿ ಆ ಒಳ ಮೀಸಲಾತಿ ಮಾಡೋ ತನಕ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಮಾಡೋ ತನಕ ಯಾವುದೇ ರೀತಿಯಾದಂಥ ಬ್ಲಾಕ್ ಹುದ್ದೆಗಳನ್ನ ನಾವು ತುಂಬುವುದಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ನಾಗಮೋಹನ್ ದಾಸ್ ಅವರ ವರದಿ ಬಂದ ಮೇಲೆ ಅದನ್ನ ನಾವು ತುಂಬ್ತೀವಿ ಅಂತೇಳಿ ಮಧು ಬಂಗಾರಪ್ಪ ಅವರು ಮತ್ತೆ ಸಂಬಂಧಪಟ್ಟ ಮಂತ್ರಿಗಳು ಮಾತಾಡಿದ್ದಾರೆ. ಜೊತೆಗೆ ಅಲ್ಲಿ ತನಕ ಮುಂಬಡ್ತಿ ವಿಚಾರದಲ್ಲಿ ಸರ್ಕಾರ ಒಂದು ಚೂರು ಏರುಪೇರು ಮಾತಾಡಿದೆ. ಹಾಗಾಗಿ ಒಳ ಮೀಸಲಾತಿ ವರ್ಗೀಕರಣ ನಾಗಮೋಹನ್ ದಾಸ್ ಅವ್ರ ರಿಪೋರ್ಟ್ ಬರೋ ತನಕ, ದತ್ತಾಂಶಗಳನ್ನ ಕ್ರೋಢೀಕರಿಸಿ ಕೊಡೋ ತನಕ ಈ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಬ್ಲಾಕ್ ಹುದ್ದೆಗಳಾಗಿರ್ಬೋದು, ಹೊಸ ನೋಟಿಫಿಕೇಶನ್ ಆಗಿರ್ಬೋದು, ಈ ಹಿಂದೆ ಆಗಿರೋ ನೋಟಿಫಿಕೇಶನ್ ಸಹ ನಿಲ್ಲಿಸಬೇಕು ಅಂತೇಳಿ ಮಾದಿಗ ದಂಡೋರ ಒತ್ತಾಯ ಮಾಡ್ತಾ ಇದೆ. ಜೊತೆಗೆ ನಮ್ಮ ಏನು ಅತ್ಯಂತ 30 ವರ್ಷಗಳ ಡಿಮ್ಯಾಂಡ್ ಏನಂದ್ರೆ, ಈ ತ್ವರಿತಗತಿಯಲ್ಲಿ ಈಗಾಗಲೇ ನಿಮ್ಮ ಪಕ್ಕದ ರಾಜ್ಯಗಳು ಈಗಾಗಲೇ ವರದಿಗಳನ್ನ ತರಿಸ್ಕೊಂಡು ಅಂಕಿಅಂಶಗಳ ಮುಂದೆ ಇಟ್ಕೊಂಡು ಇವತ್ತು ಆದೇಶಕ್ಕಾಗಿ ಇವತ್ತು ಕಾಯ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಸಹ ನೀವು ಈ ಕೂಡಲೇ ನಾಗಮೋಹನ್ ದಾಸ್ ಅವರ ಒಂದು ಅವರಿಗೆ ಶಕ್ತಿ ಕೊಟ್ಟು ಮತ್ತೆ ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಗಳಿಗೆ ಕೂಡ ದತ್ತಾಂಶಗಳನ್ನು ತೆಗೆದುಕೊಂಡು ಈ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣ ನೀವು ಮಾಡಬೇಕು ಅಂತೇಳಿ ಮಾದಿಗ ದಂಡೋರ ಒತ್ತಾಯವನ್ನ ಮಾಡ್ತಾ ಇದೆ.